ನಮಸ್ತೆ ಕರ್ನಾಟಕದ ಜನತೆ ಮತ್ತು ಆರ್ ಸಿ ಬಿ ಅಭಿಮಾನಿಗಳಿಗೆ ಭಾಳ ಖುಷಿಯಾದ ವಿಷಯ ಏನಪ್ಪ ಅಂದ್ರೆ ಪಾಪ 18 ವರ್ಷದಿಂದ ಸತತ ಪಾಪ ಮಕ್ಕಳು ನೋಡಿ ನೋಡಿ ಸುಸ್ತಾಗ್ಬಿಟ್ಟಿದ್ರು. ಈ ಸರಂತೂ ಕಪ್ ಗೆದ್ದಿದ್ದು ನಂಗೆ ಭಾಳ ಖುಷಿ ಆಯಿತು, ಹೆಮ್ಮೆಯ ವಿಷಯ ನನಗಂತ ಇಡೀ ಕನ್ನಡಿಗರಿಗೆ ಖುಷಿ ಆಯಿತು. ಆದರೆ ಒಂದು ವಿಷಾದ ವ್ಯಕ್ತಪಡಿಸೋದೇನೆಂದರೆ ಪಾಪ 17 ಜನ ಕಾಲು ತೊಳಕ್ಕೆ ಪಾಪ ಸತ್ತೋಗಿದ್ದಾರೆ. ತುಂಬ ದುಃಖವಾದಂಥ ವಿಷಯ. ಪಾಪ ತುಂಬ ನೋವಾಗುತ್ತೆ ವಿಷಯ ಕೇಳಿದಾಗ. ನಾವು ಖುಷಿ ಸಂಭ್ರಮಾಚರಣೆ ಮಾಡೋಕ್ಕೆ ಹೋಗಿ ಇವರೆಲ್ಲ ಕಾಲು ತೊಳಕ್ ಅಲ್ಲರಿ, ನಾವು ಎಷ್ಟು ವಿದ್ಯಾವಂತರಾಗಿದ್ದೀರಿ, ಎಷ್ಟು ಮುಂದುವರೆದಿದೆ ಟೆಕ್ನಾಲಜಿ. ನೀವು ಹೋಗಿ ಅಲ್ಲಿ ಹೋಗ್ಬಿಟ್ಟು ಆ ಸ್ಟೇಡಿಯಂ ಎಷ್ಟು ಜನ ಹಿಡಿತದಂತ ಗೊತ್ತಿದ್ದು ಕೂಡ ಎಕ್ಸ್ಟ್ರಾ ಜನ ಹೋಗಿ ನೀವು ಇಷ್ಟು ಜನ ಹೋಗಿ ಸತ್ತೋಗಿದ್ದೀರಲ್ಲ, ನಿಮ್ಮ ತಂದೆ ತಾಯಿ ಗತಿ ಏನಾಗಬೇಕೇನ್ರಪ್ಪ. ಅನ್ಯವಾಗಿ 11 ಸೀಟ್ ಸತ್ತೋಗಿರೋ ನಂಗೆ ಭಾಳ ದುಃಖ ಆಯಿತು. ನಾನು ಖುಷಿ ಪಡೋದ ದುಃಖ ಪಡೋದ ಒಂದು ಕಡೆ ಅಷ್ಟೇ ನೋವಾಗಿದೆ. ಬಟ್ ಇನ್ಮೇಲಾರು ಮನೇಲಿ ಕುತ್ಕೊಂಡು ನೋಡಿ ಸಂಭ್ರಮಾಚರಣೆ ಮಾಡಿ. ಮತ್ತು ಕೆಲವರು ಹೇಳ್ತಾರೆ ಈ ಒಂದು ಕಪ್ ಗೆದ್ದಿದ್ದು ಪಕ್ಷದ ಕಡೆಯಿಂದ ಅಂತ. ಅಲ್ಲ ಸಮಯಗಾರ ಪಕ್ಷದ ಕಡೆಯಿಂದ ಈಗ ತೀರೋಗಲ್ಲ, ಅವ್ರಿಗೆ ಹೇಳೋಕ್ಕಾಗದ. ದಯವಿಟ್ಟು ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಬಿಟ್ಟು ನಿಮ್ಮ ಪಕ್ಷದಲ್ಲಿ ಏನು ಮಾಡಬೇಕು ಜನಕ್ಕೆ ಅದು ಮಾಡಿ ಸ್ವಾಮಿ. ಆರ್ ಸಿ ಬಿ ಗೆಲ್ಲಬೇಕಿತ್ತು ಪಾಪ. ನಮ್ಮ ಅಭಿಮಾನಿಗಳ ಕಡೆಯಿಂದ ಖುಷಿ ಪಡೋಣ. ಪಾಪ 11 ಸೀಟ್ ಸತ್ತೋಗಿದ್ದಾರೆ. ಅವ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನ ದಯಮಾಡಿ ಅದನ್ನು ಅನೌನ್ಸ್ಮೆಂಟ್ ಮಾಡಿ, ಮಕ್ಕಳಿಗೆ ಏನು ಆಗಬೇಕು ಅನ್ನೋದನ್ನ ಮುಂದುವರಿಸಿ ಸ್ವಾಮಿ. ಈ ಕಾಲು ತೊಳಿತೀನಿ ಈಗ ಸಿದ್ದರಾಮಯ್ಯನ ಕಡೆಯಿಂದ ಏನೋ ಗೆದ್ಬಿಟ್ರು ಅನ್ನೋದೊಂದು ಖುಷಿ ಅಂತಂದರೆ, ಕಾಲು ತೊಳಿತಕ್ಕೂ ಸಿದ್ದರಾಮಯ್ಯನೇ ಕಾರಣ ಆಗ್ಬಿಡ್ತಾರೆ. ಹಾಗಾಗಿ ಯೋಚನೆ ಮಾಡಿ ಮಾತಾಡಿ. ಏನಾದ್ರೂ ಸಿದ್ದರಾಮಯ್ಯನ ಬಗ್ಗೆ ಆಗಿರ್ಬೋದು, ಇನ್ನೊಂದು ಪಕ್ಷದ ಬಗ್ಗೆ ಆಗಿರ್ಬೋದು, ಯೋಚನೆ ಮಾಡಿ ಮಾತಾಡಬೇಕಾದ್ದು. ಎಷ್ಟು ಸುಖ ಹಂಚ್ಕೊತೀರ ಅಷ್ಟು ಕಷ್ಟನೂ ಕೂಡ ಹಂಚ್ಕೋಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವಿಷಯನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಆದರೂ ದುಃಖವಾದ ವಿಷಯ ಏನಂತಂದ್ರೆ 11 ಸೀಟು ಸತ್ತೋರಲ್ಲ, ಅದು ನನಗಿನ್ನೂ ದುಃಖ ಇದೆ. ಎಲ್ಲರಿಗೂ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.